ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತು ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 882 ಮತ್ತು ಒಂದು ವಿಶೇಷ ವಿಡಿಯೋ, ಸ್ಪೆಷಲ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. 71ನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2025 ಏನಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ 2025. ಈ ಹಿಂದೆ 70ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಗ್ಗೆ ಕ್ಲಾಸ್ ನಂಬರ್ 610ನಲ್ಲಿ ಮಾತಾಡಿದ್ವಿ. ಅಂದರೆ ಕಳೆದ ವರ್ಷದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. ಅದರಲ್ಲಿ ಕರ್ನಾಟಕದ ಯಾವ ಮೂವಿಗೆ ಯಾವುದು ಬೆಸ್ಟ್ ಕನ್ನಡ ಫಿಲ್ಮು, ಯಾವುದು ಬೆಸ್ಟ್ ಡೈರೆಕ್ಟ್ರು, ಅವೆಲ್ಲವನ್ನು ನೋಡಿದ್ವಿ. ಸೊ ಈಗ 882ನೇ ಕ್ಲಾಸ್. ಅಲ್ಲಿಂದ ಇಲ್ಲಿಗೆ ಸುಮಾರು 270 ಕ್ಲಾಸ್ಗಳನ್ನು ಮಾಡಿದ್ದೀವಿ. ಓಕೆ, ಹಾಗಾದರೆ ಬನ್ನಿ ಏನಿದೆ ಒಂದಷ್ಟು ಮಾಹಿತಿ. ಈಗ ಆಲ್ರೆಡಿ ಕಳೆದ ಒಂದು ಕ್ಲಾಸ್ ನಂಬರ್ 610ನಲ್ಲಿ ಆ ವರ್ಷ ತಂದಿರತಕ್ಕಂಥ ಬದಲಾವಣೆಗಳನ್ನು ಕೂಡ ಮಾತಾಡಿದ್ವಿ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡೋಕ್ಕೂ ಮುಂಚೆ ಒಂದಷ್ಟು ಬದಲಾವಣೆಗಳನ್ನು ತಂದಿದ್ರೆ ಅವೇನು ಬದಲಾವಣೆಗಳಂತ ಅಲ್ಲೂ ನೋಡಿದ್ವಿ. ಇಲ್ಲೂ ಕೂಡ ಒಂದಷ್ಟು ಗ್ಲಾನ್ಸ್ ಮಾಡ್ಕೊಂಡು ಈ ಪ್ರಶಸ್ತಿಗಳಂತ ಓಡೋಣ. ಓಕೆ, ಫಸ್ಟ್ ಒನ್ನು ದ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಥವಾ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂದರೆ 1954ರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಅಂಶವಾಗುತ್ತೆ. ಓಕೆ, ಇದನ್ನು 1973ರಿಂದ ಭಾರತ ಸರ್ಕಾರದ ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯ ನಿರ್ವಹಿಸ್ತಾ ಬರ್ತಾ ಇದೆ. ಡೈರೆಕ್ಟರೇಟ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್ 1973ಇಂದ ಅವರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇದು ಯಾರ ಅಡಿಯಲ್ಲಿ ಬರುತ್ತೆ ಅಂದರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಅವರು ಇದರ ನೋಡಲ್ ಮಿನಿಸ್ಟ್ರಿ ಆಗ್ತಾರೆ. ಈ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ಕೇಂದ್ರದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅವರು ಹೊಂದಿದ್ದಾರೆ. ಈಗ 71ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ 2025 ಅಂತ ನಾವೇನು ಕೊಟ್ಟಿದ್ದೀವಿ, ಆ್ಯಕ್ಚುಲಿ 2025ನೇ ವರ್ಷದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆದರೆ ಈ ಒಂದು ಅವಧಿ ಎಷ್ಟು ಅಂದರೆ 2023ನೇ ವರ್ಷದ ಅವಧಿಯಾಗುತ್ತೆ. ಅಂದರೆ ಫಿಲ್ಮ್ಸ್ ಸರ್ಟಿಫೈಡ್ ಬೈ CBFC ಆ್ಯಂಡ್ ಬುಕ್ಸ್ ಆ್ಯಂಡ್ ಆರ್ಟಿಕಲ್ಸ್ ರಿವ್ಯೂಸ್ ಆನ್ ಸಿನಿಮಾ ಪಬ್ಲಿಷ್ಡ್ ಬಿಟ್ವೀನ್ 1/1/2023 ನೋಡಿ, 1/1/2023 ಅಂದರೆ ಜನವರಿ 2023ರ ಜನವರಿ ತಿಂಗಳಿಂದ 31/12/2023 31/12/2023 ಅಂದರೆ 1 ಜನವರಿಯಿಂದ ಡಿಸೆಂಬರ್ 31, 2023ರ ಒಳಗಡೆ 2 ಡೇಸನ್ನು ಇನ್ಕ್ಲೂಸಿವ್ ಮಾಡಿದಂತೆ, ದ ಬೋತ್ ಡೇಸ್ ಇನ್ಕ್ಲೂಸಿವ್ ಅಂದರೆ ಆ 2 ದಿನಗಳನ್ನು ಸೇರಿಸಿದಂತೆ ಯಾವ್ಯಾವ ಫಿಲ್ಮ್ಸು ರಿಲೀಸ್ ಆಗಿದ್ದಾವೆ, CBFCಯಿಂದ ಸರ್ಟಿಫೈ ಆಗಿದ್ದಾವೆ, ಆ ಫಿಲ್ಮ್ಗಳನ್ನು ಮಾತ್ರ ಈ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಅವಾರ್ಡ್ಗೆ ಕನ್ಸಿಡರ್ ಮಾಡಲಾಗುತ್ತದೆ. ಅದು ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ, ಎಲ್ಲಿಂದ ಎಲ್ಲಿವರೆಗೆ ಅಂತ. ನೆಕ್ಸ್ಟು ಅಕ್ಟೋಬರಲ್ಲಿ ಯಾವಾಗ ಒಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅಲ್ವಾ. ಸೊ ಒಂದಷ್ಟು ಮಾಹಿತಿ ತಿಳ್ಕೊಂಡ್ವಿ. ಇದೆಲ್ಲ ಪ್ರತಿ ವರ್ಷ ಈ ಏನು ಸೆಲೆಕ್ಷನ್ ಪ್ರೋಸೆಸ್ ನಡೀತಾ ಇರುತ್ತೆ ಅಲ್ವಾ. ನೆಕ್ಸ್ಟು 1954ರಲ್ಲಿ ಫಸ್ಟ್ ಟೈಮ್ ನೀಡಲಾಯಿತು ಅಂತ ನೋಡ್ತಾ ಇದ್ದೀವಿ. ಸೊ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಫಸ್ಟ್ ಅವಾರ್ಡ್ಸು 1954ರಲ್ಲಿ ಅಕ್ಟೋಬರ್ 10ರಂದು ವಿಜ್ಞಾನ ಭವನದಲ್ಲಿ ಅಂದಿನ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ಅವರಿಂದ ಪ್ರದಾನ ಮಾಡಲಾಯಿತು ಫಸ್ಟ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್. ಇವತ್ತು ನಾವು 69th ಮುಗೀತು, 70th ಮುಗೀತು, ಈಗ 71st. ಓಕೆ, ಇದರಲ್ಲಿ ಮತ್ತೆ ಫೀಚರ್ ಫಿಲಮು, ನಾನ್ ಫೀಚರ್ ಫಿಲಮು, ಬೆಸ್ಟ್ ರೈಟಿಂಗ್ ಆನ್ ಸಿನಿಮಾ ಅಂತ ವಿವಿಧ ವಿಭಾಗಗಳು ಕೂಡ ಇರ್ತವೆ. ಓಕೆ, ಇಲ್ಲಿ ನಮಗೆ ಭಾಳ ಡೀಪಾಗಿ ಹೋಗೋದಕ್ಕಿಂತಲೂ ಈ ಸಲ 71st ಅವಾರ್ಡ್ಸ್ ಏನಿದೆಯೋ ಅದರಲ್ಲಿ ಯಾವ್ಯಾವ ಮೂವಿಗೆ ಯಾರ್ಯಾರಿಗೆ ಏನೇನು ಅವಾರ್ಡ್ಸ್ ಬಂದಿದ್ದಾವೆ ಅಂತ ಮೇಜರ್ ಫೋಕಸ್ ಮಾಡ್ತಾ ಹೋಗೋಣ. 69th ಅವಾರ್ಡ್ಸು 2021 ಆಗಿತ್ತು. 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗಿನ CBFC ಸರ್ಟಿಫೈಡ್ ಮೂವೀಸು ಅಥವಾ ಬುಕ್ಸ್ ಆರ್ಟಿಕಲ್ಸ್ ಏನಿದ್ವು ಅದ್ರ ಬಗ್ಗೆ. ಅದೇ ಥರ 70th ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸು 2022ನೇ ವರ್ಷಕ್ಕೆ ಸಂಬಂಧಿಸಿದಂತೆ 2022ರ ಜನವರಿ 1ರಿಂದ ಡಿಸೆಂಬರ್ 31ರವರೆಗೂ. ಈಗ 2023ರ ಜನವರಿ 1ರಿಂದ 23ರ ಡಿಸೆಂಬರ್ 31ರವರೆಗೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಅನೌನ್ಸ್ಮೆಂಟ್ ಆಗಿದೆ. ಇನ್ನು 70ನೇ ಅವಾರ್ಡಲ್ಲಿ
ನೀಡುವ ಮುಂಚೆ ಒಂದಷ್ಟು ರೆಗ್ಯುಲೇಷನ್ಗಳನ್ನು ಚೇಂಜ್ ಮಾಡಿದರು. ಏನು ರೆಗ್ಯುಲೇಷನ್ಸು? ಹಿಂದೆ ಇಂದಿರಾ ಗಾಂಧಿ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂಟ್ ಫಿಲ್ಮ್ ಆಫ್ ಎ ಡೈರೆಕ್ಟರ್ ಅಂತ ಕೊಡ್ತಾ ಇದ್ರು. ಅದನ್ನು ಏನು ಚೇಂಜ್ ಮಾಡಿದರು? ನಿರ್ದೇಶಕರ ಅತ್ಯುತ್ತಮ ಚೊಚ್ಚಲ ಚಿತ್ರಕ್ಕಾಗಿ ಇಂದಿರಾ ಗಾಂಧಿ ಪ್ರಶಸ್ತಿ ಅಂತ ಏನು ಕೊಡ್ತಾ ಇದ್ರು, ಅದನ್ನು ಬೆಸ್ಟ್ ಡೆಬ್ಯೂಟ್ ಫಿಲ್ಮ್ ಆಫ್ ಎ ಡೈರೆಕ್ಟರ್ ಅವಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಅದನ್ನು ಬದಲಾವಣೆ ಮಾಡಿದರು. ಒಂದು ಬದಲಾವಣೆ. ಎರಡನೇ ಬದಲಾವಣೆ, ನರ್ಗಿಸ್ ದತ್ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲ್ಮ್ ಆನ್ ನ್ಯಾಷನಲ್ ಇಂಟಗ್ರೇಷನ್ ಅಂತ ಇನ್ನೊಂದು ಅವಾರ್ಡನ್ನು ಕೊಡ್ತಾ ಇದ್ರು. ರಾಷ್ಟ್ರೀಯ ಏಕೀಕರಣದ ಕುರಿತಾದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನರ್ಗಿಸ್ ದತ್ ಪ್ರಶಸ್ತಿ ಅಂತ. ಅದನ್ನು ಏನು ಚೇಂಜ್ ಮಾಡಿದರು? ಸೊ ಇದನ್ನು ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಮೋಟಿಂಗ್ ನ್ಯಾಷನಲ್ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸ್ ಅಂತ ಮಾಡಿದರು. ಓಕೆ, ಎರಡು ಬದಲಾವಣೆ ನೆನ್ಪಿಟ್ಟಿರಿ. ನರ್ಗಿಸ್ ದತ್ ಅವರ ಹೆಸರಲ್ಲಿ ಕೊಡ್ತಾ ಇರ್ತಕ್ಕಂತಹ ಒಂದು ಅವಾರ್ಡು, ಇನ್ನೊಂದು ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಕೊಡ್ತಾ ಇರ್ತಕ್ಕಂತಹ ಬೆಸ್ಟ್ ಡೆಬ್ಯೂಟ್ ಫಿಲ್ಮ್ ಡೈರೆಕ್ಟರ್ ಏನಿತ್ತು ಅದನ್ನು ನೇಮ್ ಚೇಂಜ್ ಮಾಡಿದ್ದಾರೆ, ಗಮನಿಸಿ. ಓಕೆ, ಜೊತೆಗೆ ಅದೇ ಸಂದರ್ಭದಲ್ಲಿ ಅಂದರೆ ಕಳೆದ ವರ್ಷ ಪ್ರಶಸ್ತಿಗಳನ್ನು ನೀಡುವ ಮುಂಚೆ ಬಹುಮಾನದ ಮೊತ್ತಗಳ ಪರಿಷ್ಕರಣೆ ಕೂಡ ಮಾಡಿದರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನಿತ್ತು, ನಮ್ಮ ದೇಶದ ಚಲನಚಿತ್ರಕ್ಕಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಏನಿದೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 10 ಲಕ್ಷ ರೂಪಾಯಿಯಿಂದ 15 ಲಕ್ಷ ರೂಪಾಯಿಗೆ ಏರಿಸಲಾಗಿತ್ತು ಒಂದು. ಮತ್ತು ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಅವಾರ್ಡ್ ಏನು ಕೊಡ್ತಾರೆ ಕೆಲವೊಂದು 5-6 ವಿಭಾಗಗಳೆಲ್ಲ, ಅದನ್ನು ಮುಂದೆ ಹೇಳ್ತೀನಿ ಯಾವ್ಯಾವ ವಿಭಾಗ ಅಂತ, ಅದರ ಪ್ರಶಸ್ತಿಯ ಮೊತ್ತವನ್ನು 3 ಲಕ್ಷ ರೂಪಾಯಿಗೆ ಏರಿಸಲಾಗಿತ್ತು. ಇನ್ನು ಸಿಲ್ವರ್ ಲೋಟಸ್ ಅಥವಾ ರಜತ ಕಮಲ ಎನ್ನುವ ಪ್ರಶಸ್ತಿಗಳನ್ನು ಪಡೆಯುವವರಿಗೆ 2 ಲಕ್ಷ ರೂಪಾಯಿಗಳಿಗೆ ಅವಾರ್ಡನ್ನು ಏರಿಸಲಾಗಿತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಹಿಂದೆ 2.5 ಲಕ್ಷ ಇತ್ತು ಯಾವುದು ಸ್ವರ್ಣ ಕಮಲ, ಅದನ್ನು 3 ಲಕ್ಷಕ್ಕೆ ಏರಿಸಿದ್ದಾರೆ. ಲೋಟಸ್ ಕಮಲ ಅಥವಾ ಏನು ರಜತ ಕಮಲ 50,000 ಇತ್ತು, ಅದನ್ನು 2 ಲಕ್ಷ ರೂಪಾಯಿಗೆ ಏರಿಸಿ ಅವಾರ್ಡ್ಗಳನ್ನು ಕೊಟ್ಟಿದ್ರು. ಈಗ ಬರೋಣ, ಮತ್ತೇನು ಮಾಡಿದ್ರು? ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಏನಿತ್ತು ಅದನ್ನು ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಎಲ್ಲ ಭಾಷೆಗಳ ಪ್ರತಿಯೊಂದು ಬೆಸ್ಟ್ ಫಿಲಮನ್ನು ಕೊಡ್ತಾ ಬಂದರು. ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಏನು ಕೊಡ್ತಾ ಇದ್ರು ಅದನ್ನು ಅತ್ಯುತ್ತಮ ಕನ್ನಡ ವೈಶಿಷ್ಟ್ಯ ಚಲನಚಿತ್ರ ಅಥವಾ ಫೀಚರ್ ಫಿಲಮ್ ಅಂತ ಬಂದರು. ಅಂದರೆ ಬೆಸ್ಟ್ ಕನ್ನಡ ಫೀಚರ್ ಫಿಲಮ್, ಬೆಸ್ಟ್ ತೆಲುಗು ಫೀಚರ್ ಫಿಲಮ್, ಬೆಸ್ಟ್ ಮಲಯಾಳಂ ಫೀಚರ್ ಫಿಲಮ್, ಈ ಥರ ಕೊಡ್ತಾ ಬಂದರು. ಓಕೆ, ಸೊ ಅದನ್ನು ಕೂಡ ಬದಲಾವಣೆಯನ್ನು ಮಾಡಿದರು. ಈಗ ಸ್ವರ್ಣ ಕಮಲ, ಇದರಲ್ಲಿ 5 ಕ್ಯಾಟಗರಿ ಬರ್ತವೆ. ಸ್ವರ್ಣ ಕಮಲ ಅಥವಾ ಗೋಲ್ಡನ್ ಲೋಟಸ್ ಅವಾರ್ಡ್ ಅಂತ ಕರಿತೀವಿ. 5 ಕ್ಯಾಟಗರಿ. ಬೆಸ್ಟ್ ಫೀಚರ್ ಫಿಲ್ಮ್ ಯಾವುದು, ಬೆಸ್ಟ್ ಡೈರೆಕ್ಷನ್ ಯಾರಿಗೆ, ಬೆಸ್ಟ್ ಚಿಲ್ಡ್ರನ್ಸ್ ಫಿಲಮು, ಬೆಸ್ಟ್ ಪಾಪ್ಯುಲರ್ ಫಿಲಮ್ ಪ್ರೊವೈಡಿಂಗ್ ಎ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಕೊಡ್ತಕ್ಕಂಥದ್ದು, ಮತ್ತು ಇಂದಿರಾ ಗಾಂಧಿ ಅವಾರ್ಡ್ ಫಾರ್ ದ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಅಂತ ಇರುತ್ತೆ. ಇದ್ರ ನೇಮ್ ಚೇಂಜ್ ಆಗಿದೆ, ಬಟ್ ಸ್ಟಿಲ್ ಇಟ್ ಈಸ್ ಅಂಡರ್ ಎ ಗೋಲ್ಡನ್ ಲೋಟಸ್ ಕ್ಯಾಟಗರಿ. ನೆನ್ಪಿಟ್ಟಿರಿ, 5 ಡಿಫ್ರೆಂಟ್ ಕ್ಯಾಟಗರೀಸ್ ಬರ್ತವೆ ಗೋಲ್ಡನ್ ಲೋಟಸ್ಸು. ಅದಾದಮೇಲೆ ಸಿಲ್ವರ್ ಲೋಟಸ್ ಅಥವಾ ರಜತ ಕಮಲ, ಅದರಲ್ಲಿ 25 ವಿವಿಧ ಬೆಸ್ಟ್ ಫೀಚರ್ ಫಿಲ್ಮ್ಸ್ ಬರ್ತವೆ. ಓಕೆ, ಮತ್ತು 12 ಕ್ಯಾಟಗರಿಗಳಲ್ಲಿ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಥವಾ ನಮ್ಮ 8ನೇ ಶೆಡ್ಯೂಲಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳ ಫೀಚರ್ ಫಿಲ್ಮ್ಗಳು ಕೂಡ ಇದರಲ್ಲಿ ಕವರ್ ಆಗ್ತವೆ. ಜೊತೆಗೆ ಬೇರೆ ಬೇರೆ ಇದಾವೆ ಯಾವ್ಯಾವ ಕ್ಯಾಟಗರಿಗಳಂತ. ಬೆಸ್ಟ್ ಫೀಚರ್ ಫಿಲ್ಮ್ ಸ್ಪೆಸಿಫೈಡ್ ಇನ್ ದ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ದ 8th ಶೆಡ್ಯೂಲಲ್ಲಿ ಸೇರದೇ ಇರತಕ್ಕಂಥ ಕೆಲವೊಂದು ಭಾಷೆಗಳಿದ್ದಾವೆ. ಆ ಭಾಷೆಗಳ ಒಂದು ಮೂವಿಗಳಿಗೂ ಕೂಡ ಅವಾರ್ಡನ್ನು ಕೊಡ್ತಾರೆ. ಅದರಲ್ಲಿ ಇಂಗ್ಲೀಷು, ಭೋಜ್ಪುರಿ, ಕೋಕ್ ಬೋರೋಕ್ ಅಂತೆ, ಮೋನ್ಪಾ, ತುಳುಗಳು ಕೂಡ ಸೇರಿದವೆ. ಸೊ ಇನ್ನೊಂದು ಸಲ ನಮ್ಮ ವಿಕಿಪೀಡಿಯಾದಿಂದ ತಂದಿರತಕ್ಕಂತಹ ಅವಾರ್ಡ್ಗಳ ಪಟ್ಟಿ ಇದೆ. ಇಲ್ಲೇನು ಹೇಳಿದೀವಿ ನಾವು ಯಾವ್ಯಾವ ಅಂತ. ರಜತ ಕಮಲದಲ್ಲಿ ಯಾವ 25 ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡಿವಿ. ರಜತ ಕಮಲದಲ್ಲಿ ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ಆ್ಯಕ್ಟ್ರೆಸ್, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರು, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್, ಚೈಲ್ಡ್ ಆರ್ಟಿಸ್ಟ್ ಇವೆಲ್ಲವೂ ಕೂಡ ರಜತ ಕಮಲ ಸಿಲ್ವರ್ ಲೋಟಸ್ ಅಡಿಯಲ್ಲಿ ಬಂದರೆ, ಬೆಸ್ಟ್ ಫೀಚರ್ ಫಿಲಮು, ಬೆಸ್ಟ್ ಡೈರೆಕ್ಟ್ರು, ಪಾಪ್ಯುಲರ್ ಫಿಲಮು ಅಥವಾ ಡೆಬ್ಯೂಟ್ ಫಿಲ್ಮ್ ಆಫ್ ಎ ಡೈರೆಕ್ಟರ್ ಇವೆಲ್ಲವೂ ಕೂಡ ಗೋಲ್ಡನ್ ಲೋಟಸ್ ಅವಾರ್ಡ್ ಅಥವಾ ಸ್ವರ್ಣ ಕಮಲದ ಅಡಿಯಲ್ಲಿ ಬರ್ತವೆ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು ನಮ್ಮ ದೇಶದ ಅತ್ಯುನ್ನತ ಚಿತ್ರರಂಗಕ್ಕೆ ನೀಡುವ ಒಂದು ಅತ್ಯುನ್ನತ ಪ್ರಶಸ್ತಿಯೂ ಕೂಡ ಆಗುತ್ತೆ. 1969ರಲ್ಲಿ ಸ್ಥಾಪಿಸಲಾಯಿತು. ಇದರ ಬಹುಮಾನ 10 ಲಕ್ಷ ಇತ್ತು, ಈಗ 15 ಲಕ್ಷಕ್ಕೆ ಏರಿಸಿದ್ದಾರೆ. ಫಸ್ಟ್ ಟೈಮು ದೇವಿಕಾ ರಾಣಿ ಅವರಿಗೆ 1960ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಟ್ಟರು. ಇತ್ತೀಚೆಗೆ 54ನೇ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ ಅವರಿಗೆ ನೀಡಿದ್ದಾರೆ ಅನ್ನೋದು ಕೂಡ ನೋಡಿದ್ವಿ.
ಈಗ ಒಂದಷ್ಟು ಗ್ಲಾನ್ಸ್ ನಂತರ ಆ್ಯಕ್ಚುಯಲ್ ಫಿಲ್ಮ್ ಅವಾರ್ಡ್ಸ್ ಈ ವರ್ಷದ್ದು ಏನೇನಿದಾವೆ ನೋಡ್ತಾ ಹೋಗೋಣ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಇಬ್ಬರು ನಟರು ಜಂಟಿಯಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಅಂದರೆ ಈ ವರ್ಷ 2025ರಲ್ಲಿ ಏನು ಅನೌನ್ಸ್ ಆಗಿದೆ 71ನೇ ಚಲನಚಿತ್ರ ಪ್ರಶಸ್ತಿಗಳು. ಆ್ಯಕ್ಚುಲಿ ಇದು 2023ನೇ ವರ್ಷಕ್ಕೆ ಸಂಬಂಧಿಸಿದ್ದು, ಗಮನಿಸಬೇಕು. At the 71st National Film Awards, which two actors jointly won the Best Actor Award ಅಂದರೆ ರಣಬೀರ್ ಕಪೂರ್ ಶಾರುಖ್ ಖಾನ್, ವಿಕ್ಕಿ ಕೌಶಲ್ ವಿಕ್ರಾಂತ್ ಮಾಸೆ, ಶಾರುಖ್ ಖಾನ್ ವಿಕ್ರಾಂತ್ ಮಾಸೆ, ಶಾರುಖ್ ಖಾನ್ ಅಲ್ಲು ಅರ್ಜುನ್. ಅಂದರೆ ಸರಿಯಾದ ಉತ್ತರ ಶಾರುಖ್ ಖಾನ್ ಮತ್ತು ವಿಕ್ರಾಂತ್ ಮಾಸೆ ಇವರು ಈ ಒಂದು ವರ್ಷದ ಅತ್ಯುತ್ತಮ ನಟ ಪ್ರಶಸ್ತಿಗೆ ಜಂಟಿಯಾಗಿ ಆಯ್ಕೆಯಾಗಿದ್ದಾರೆ. ಶಾರುಖ್ ವಿಕ್ರಾಂತ್ ಅತ್ಯುತ್ತಮ ನಟ. 33 ವರ್ಷದ ತಮ್ಮ ನಟನ ಬದುಕಿನಲ್ಲಿ ಮೊದಲ ಬಾರಿಗೆ ಕಿಂಗ್ ಖಾನ್ಗೆ ಪ್ರತಿಷ್ಠಿತ ಗೌರವ. ಅಂದರೆ ಶಾರುಖ್ ಖಾನ್ಗೆ 2023ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ನಿರ್ದೇಶಕ ಅಶುತೋಷ್ ಗೋವಾರಿಕರ್ ಅಧ್ಯಕ್ಷತೆಯ ಆಯ್ಕೆ ಸಮಿತಿ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದೆ. ಹಾಗಾದರೆ ಯಾರು ಈ ಒಂದು ಪ್ರಶಸ್ತಿ ಪ್ರಕಟ ಮಾಡುವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದರೆ, ನಿರ್ದೇಶಕರು ನಿರ್ಮಾಪಕರು ಆಗಿರ್ತಕ್ಕಂಥ ಅಶುತೋಷ್ ಗೋವಾರಿಕರ್ ನೆನ್ಪಿಟ್ಟಿರಿ. ಯಾಕಂದರೆ ಕೆಲವೊಂದ್ಸಲ ಯಾರಿಗೆ ಅವಾರ್ಡ್ ಬಂದಿದೆ ಅನ್ನೋಕ್ಕಿಂತಲೂ ಆ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳಿಬಿಡ್ತಾರೆ. ಒಂದು. ಈಗ ಅತ್ಯುತ್ತಮ ನಟ ಪ್ರಶಸ್ತಿಗೆ ಇಬ್ಬರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ವಿ ಜಂಟಿಯಾಗಿ. ಒಬ್ರು ಶಾರುಖ್ ಖಾನ್, ಯಾವ ಮೂವಿ ಅಂತ ನೋಡೋಣ. ಇನ್ನೊಬ್ರು ವಿಕ್ರಾಂತ್ ಮಾಸೆ. ವಿಕ್ರಾಂತ್ ಮಾಸೆ ಅವ್ರ ಮೂವಿ ಯಾವುದಂತ ನೋಡೋಣ. ಜವಾನ್ ಸಿನಿಮಾದ ಅಭಿನಯಕ್ಕಾಗಿ ಶಾರುಖ್ ಖಾನ್, ಯಾವ ಮೂವಿ? ಜವಾನ್. ಮತ್ತು 12th ಫೇಲ್ ಎನ್ನುವ ಸಿನಿಮಾದ ನಟನೆಗಾಗಿ ವಿಕ್ರಾಂತ್ ಮಾಸೆ ಅವರಿಗೆ ಜಂಟಿಯಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಅತ್ಯುತ್ತಮ ನಟ ಆಯಿತು. ಇನ್ನು ಅತ್ಯುತ್ತಮ ನಟಿ ಯಾರು? ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ. ಎನ್ನುವ ಚಿತ್ರದ ಅಭಿನಯಕ್ಕಾಗಿ ರಾಣಿ ಮುಖರ್ಜಿ, ಹಿರಿಯ ನಟಿ ರಾಣಿ ಮುಖರ್ಜಿರವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಂದಿದೆ. 3 ದಶಕಕ್ಕೂ ಹೆಚ್ಚಿನ ಕಾಲ ಪ್ರೇಕ್ಷಕರನ್ನು ರಂಜಿಸಿದ ಬಾಲಿವುಡ್ ತಾರೆ ಶಾರುಖ್ ಖಾನ್ ಅವರ ಸಿನಿ ಪಯಣದಲ್ಲಿ ಇದು ಅವರಿಗೆ ಮೊದಲ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯೂ ಆಗಿದೆ ಎಂಬುದು ವಿಶೇಷ. ಒಂದು ಕಡೆ. ಇನ್ನೊಂದು ಕಡೆ, ಬಡತನದಲ್ಲಿ ಬೆಳೆದು IPS ಅಧಿಕಾರಿಯಾದ ಮನೋಜ್ ಕುಮಾರ್ ಶರ್ಮಾರವರ ಜೀವನಗಾಥೆ ಆಧಾರಿತ ವಿಧು ವಿನೋದ್ ಚೋಪ್ರಾ ನಿರ್ದೇಶನದ 12th ಫೇಲ್ ಸಿನಿಮಾವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅತ್ಯುತ್ತಮ ಚಲನಚಿತ್ರ. ಓಕೆ. ಇನ್ನು ಬೇರೆ ಬೇರೆ ಇದೆ. ಲವ್ ಜಿಹಾದ್ ವಿಚಾರಗಳ ಕಥಾ ಹಂದರ ಹೊಂದಿರುವ ದಿ ಕೇರಳ ಸ್ಟೋರಿ ಸಿನಿಮಾದ ಡೈರೆಕ್ಷನ್ಗಾಗಿ ಸುದೀಪ್ತೋ ಸೇನ್ ಅವರಿಗೆ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ. ನೋಡಿ, ಕೆಲವೊಂದು ಪ್ರಶಸ್ತಿಗಳು. ಸ್ವರ್ಣ ಕಮಲದಲ್ಲಿ 5 ವಿಧ ನೋಡಿದ್ವಿ. ರಜತ ಕಮಲದಲ್ಲಿ 25 ಕ್ಯಾಟಗರಿ ಇದ್ದಾವೆ. ಮತ್ತು ಅದರಲ್ಲಿ ಕೆಲವೊಂದು ಜಂಟಿ ಕೊಟ್ಟಿದ್ದಾರೆ. ಜೊತೆಗೆ ಫೀಚರ್ ಫಿಲ್ಮ್ಸು ಕೂಡ ಇದ್ದಾವೆ. ಇವೆಲ್ಲದರ ಮಧ್ಯದಲ್ಲಿ ನಾವು ಕೆಲವೊಂದನ್ನು ಪ್ರಮುಖವಾಗಿ ನೆನಪಿಡಬೇಕಾಗತ್ತೆ. ಅದರಲ್ಲಿ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಅತ್ಯುತ್ತಮ ಹಿಂದಿ ಚಿತ್ರ ಕಾತಲ್, ಈ ಜಾಕ್ ಫ್ರೂಟ್ ಮಿಸ್ಟ್ರಿ ಅಂತೆ. ನೀವೇ ಸ್ವಲ್ಪ ನೋಡ್ಕೊಳ್ರಿ, ಯಾವ್ಯಾವ ಮೂವಿ ನೋಡೋರಿಗೆ ಜಾಸ್ತಿ ಐಡಿಯಾ ಇರುತ್ತೆ. ಅತ್ಯುತ್ತಮ ಸಂಗೀತ ನಿರ್ದೇಶನ GV ಪ್ರಕಾಶ್ ಕುಮಾರ್, ವಾತಿ ಎನ್ನುವ ತಮಿಳು ಮೂವಿಗಾಗಿರಬೇಕು. ಅತ್ಯುತ್ತಮ ಗಾಯಕ PVNS ರೋಹಿತ್, ಬೇಬಿ ಎನ್ನುವ ಮೂವಿಗಾಗಿ, ತೆಲುಗು ಮೂವಿಗೆ. ಅತ್ಯುತ್ತಮ ಗಾಯಕಿ ಶಿಲ್ಪಾ ರಾವ್, ಅಗೇನ್ ಜವಾನ್ ಹಿಂದಿ ಚಿತ್ರಕ್ಕಾಗಿ. ಅತ್ಯುತ್ತಮ ಛಾಯಾಗ್ರಹಣ ಪ್ರಶಾಂತನು ಮೊಹಾಪಾತ್ರ, ದಿ ಕೇರಳ ಸ್ಟೋರಿ ಹಿಂದಿ ಮೂವಿಗಾಗಿ. ರೈಟ್. ಕಷ್ಟ ನೆನ್ಪಿಡೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹೇಗಿದ್ರು. ಇನ್ನೊಂದು ಸಲ ಇನ್ನೊಂದು ಇದೆ ನೋಡಿ. ಅಶುತೋಷ್ ಗೋವಾರಿಕರ್ ಅವರು ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು. ಅವರು ಈ ಒಂದು ತೀರ್ಪುಗಾರರ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು.
ಆ ಪಟ್ಟಿ ಇದೆ, ಮುಂದೆ ನೋಡೋಣ. ಇನ್ನೊಂದ್ಸಲ ಓದೋದಾದರೆ, ವಿಧು ವಿನೋದ್ ಚೋಪ್ರಾ ನಿರ್ದೇಶನದ 12th ಫೇಲ್ ಅತ್ಯುತ್ತಮ ಚಲನಚಿತ್ರ. 12th ಫೇಲ್ ಅತ್ಯುತ್ತಮ ನಿರ್ದೇಶಕ ಯಾರಿಗೆ ಕೊಟ್ಟಿದ್ದಾರೆ? ಸುದೀಪ್ತೋ ಸೇನ್ ಅಂತ. ಇವರು ದ ಕೇರಳ ಸ್ಟೋರಿ ಎನ್ನುವ ಮೂವಿಯನ್ನು ಡೈರೆಕ್ಟ್ ಮಾಡಿದ್ದಕ್ಕಾಗಿ, ಮತ್ತು ಚಿತ್ರ ನಿರ್ಮಾಪಕ ನಿರ್ದೇಶಕ ಕರಣ್ ಜೋಹರ್ ಅವರ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಎನ್ನುವ ಸಿನಿಮಾಗೆ ಅತ್ಯುತ್ತಮ ಮನರಂಜನಾ ಸಿನಿಮಾ ಪ್ರಶಸ್ತಿ ಸಿಕ್ಕಿದೆ. ಮೇಘನಾ ಗುಲ್ಜಾರ್ ಅವರ ಸ್ಯಾಮ್ ಬಹದ್ದೂರ್ ಸಿನಿಮಾ ರಾಷ್ಟ್ರೀಯ ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳನ್ನು ಉತ್ತೇಜಿಸುವ ಅತ್ಯುತ್ತಮ ಸಿನಿಮಾ ಅಂತ ಹೇಳಿದ್ವಿ. ನರ್ಗಿಸ್ ದತ್ ಅವರ ನೇಮನ್ನು ಚೇಂಜ್ ಮಾಡಿ ಕೊಟ್ಟಿರಲ್ವ ಅದು. ಓಕೆ, 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ 2023 ಬೆಸ್ಟ್ ಆ್ಯಕ್ಟರ್ ಹಿಂದಿಯ ಜವಾನ್ ಮೂವಿಗಾಗಿ ಶಾರುಖ್ ಖಾನ್ ಅವರಿಗೆ, ಮತ್ತು ಅದೇ ಹಿಂದಿಯ 12th ಫೇಲ್ ಮೂವಿಗಾಗಿ ವಿಕ್ರಾಂತ್ ಮಾಸೇರ್ ಅವರಿಗೆ ಜಂಟಿಯಾಗಿ ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸಿಕ್ಕಿದೆ. ಇನ್ನು 71ನೇ ರಾಷ್ಟ್ರೀಯ ಚಲನಚಿತ್ರಗಳಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು? ಆಲಿಯಾ ಭಟ್, ಕೃತಿ ಸನನ್, ತಾಪ್ಸಿ ಪನ್ನು, ರಾಣಿ ಮುಖರ್ಜಿ. ಅಂದರೆ ರಾಣಿ ಮುಖರ್ಜಿರವರಿಗೆ ಯಾವ ಮೂವಿಗೆ ಅಂತ ಕೇಳ್ಬಿಡ್ತಾರೆ. ಸೊ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಇರಬೇಕು. ಓಕೆ, ಅತ್ಯುತ್ತಮ ನಟಿ ಪ್ರಶಸ್ತಿ ಓಕೆ ರಾಣಿ ಮುಖರ್ಜಿರವರಿಗೆ. ಇನ್ನು ಮೂರನೇ ಪ್ರಶ್ನೆ, ಈ 71ನೇ ಚಲನಚಿತ್ರ ಅವಾರ್ಡ್ಗಳಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಹೊಂದಿಕೆ ಆಗ್ತವೆ? 12th ಫೇಲು ಅತ್ಯುತ್ತಮ ಚಲನಚಿತ್ರ, ಫ್ಲವರಿಂಗ್ ಮ್ಯಾನ್ ಅತ್ಯುತ್ತಮ ನಾನ್ ಫೀಚರ್ ಚಲನಚಿತ್ರ, ಉತ್ಪಲ್ ದತ್ತ ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ. ಉತ್ಪಲ್ ದತ್ತ ನೋಡೋಣ. 1 ಮತ್ತು 2 ಸರಿ ಇದೆ, 1 ಮತ್ತು 3 ಸರಿ ಇದೆ, 2 ಮತ್ತು 3 ಸರಿ ಇದೆ, 1, 2, 3 ಎಲ್ಲವೂ ಸರಿ. ಅಂದರೆ ಎಲ್ಲವೂ ಸರಿ ಇದೆ, ಹೌದು. ಅತ್ಯುತ್ತಮ ಚಲನಚಿತ್ರ 12th ಫೇಲ್. ಅತ್ಯುತ್ತಮ ನಾನ್ ಫೀಚರ್ ಚಲನಚಿತ್ರ ಫ್ಲವರಿಂಗ್ ಮ್ಯಾನ್ ಅಂತೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಉತ್ಪಲ್ ದತ್ತ. ನೋಡಿ, ದ ಬೆಸ್ಟ್ ಫೀಚರ್ ಫಿಲಮ್ 12th ಫೇಲ್. ನೆಕ್ಸ್ಟು ದ ಬೆಸ್ಟ್ ನಾನ್ ಫೀಚರ್ ಫಿಲಮ್ ಫ್ಲವರಿಂಗ್ ಮ್ಯಾನ್ ಅಂತೆ. ಫ್ಲವರಿಂಗ್ ಮ್ಯಾನ್ ಓಕೆ, ಹಿಂದಿ ಮೂವಿ ಬೆಸ್ಟ್ ನಾನ್ ಫೀಚರ್ ಫಿಲಮ್ ಅವಾರ್ಡ್ಗೆ ಭಾಜನವಾಗಿದೆ. ಉತ್ಪಲ್ ದತ್ತ ನೇಮ್ಡ್ ಬೆಸ್ಟ್ ಫಿಲ್ಮ್ ಕ್ರಿಟಿಕ್ ಇನ್ ಅಸ್ಸಾಮೀಸ್ ಎಟ್ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್. ಕ್ವಶನ್ ನಂಬರ್ 4, 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಗೋಲ್ಡನ್ ಲೋಟಸ್ ಅಥವಾ ಸ್ವರ್ಣ ಕಮಲ ಮತ್ತು ಸಿಲ್ವರ್ ಲೋಟಸ್ ಅಥವಾ ರಜತ ಕಮಲ ಪ್ರಶಸ್ತಿಗಳಿಗೆ ಕ್ರಮವಾಗಿ ಎಷ್ಟು ಬಹುಮಾನವನ್ನು ನೀಡಲಾಗ್ತಾ ಇದೆ? ಓಕೆ, 3 ಲಕ್ಷ ಮತ್ತು 2 ಲಕ್ಷ. ಕರೆಕ್ಟ್. ಇನ್ನು ಪಟ್ಟಿ ನೋಡ್ಕೊಂಬಿಡೋಣ. ಬೆಸ್ಟ್ ಫೀಚರ್ ಫಿಲಮು 12th ಫೇಲು. ಪ್ರೊಡ್ಯೂಸರು ಡೈರೆಕ್ಟರ್ ನೋಡೋಣ, ವಿಧು ವಿನೋದ್ ಚೋಪ್ರಾ. 3 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ. ಇನ್ನು ಬೆಸ್ಟ್ ಡೆಬ್ಯೂಟ್ ಆಫ್ ಎ ಫಿಲ್ಮ್ ಡೈರೆಕ್ಟ್ರು ಆಶೀಶ್ ಅವಿನಾಶ್ ಬೆಂಡೆ ಅಂತೆ, ಡೆಬ್ಯೂಟ್ ಫಿಲ್ಮ್ ಡೈರೆಕ್ಟ್ರು. ನೆಕ್ಸ್ಟ್ ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಎ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಕರಣ್ ಜೋಹರ್ ನಿರ್ದೇಶನದ್ದು. ಬೆಸ್ಟ್ ಚಿಲ್ಡ್ರನ್ ಫಿಲಮು ನಾಲ್ 2 ಅಂತೆ. ನಾಲ್ 2 ಮರಾಠಿ ಮೂವಿ. ಬೆಸ್ಟ್ ಚಿಲ್ಡ್ರನ್ ಫಿಲಮ್ ನಾಲ್ 2 ಕೇಳ್ಬಿಡ್ಬೋದು. ಬೆಸ್ಟ್ ಫಿಲಮ್ AVGC ಆ್ಯನಿಮೇಷನ್ನು, ಗ್ರಾಫಿಕ್ಸು ಇದೆಲ್ಲ ಇರ್ತಕ್ಕಂಥದ್ದು ಹನುಮಾನ್ ಮೂವಿ ತೆಲುಗುದಲ್ಲಿ. ಓಕೆ, ಬೆಸ್ಟ್ ಡೈರೆಕ್ಷನ್ನು ದ ಕೇರಳ ಸ್ಟೋರಿ ಸುದೀಪ್ತೋ ಸೇನ್. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸುದೀಪ್ತೋ ಸೇನ್ ಅವರು ಬೆಸ್ಟ್ ಡೈರೆಕ್ಟರ್ ಆಗಿದ್ದಾರೆ ದ ಕೇರಳ ಸ್ಟೋರಿ ಮೂವಿಗಾಗಿ. ಆದರೆ ದ ಬೆಸ್ಟ್ ಡೆಬ್ಯೂಟ್ ಫಿಲ್ಮ್ ಡೈರೆಕ್ಟರ್ ಆಶೀಶ್ ಅವಿನಾಶ್ ಬೆಂಡೆ ಅಂತೆ. ನೀವು ಸುದೀಪ್ತೋ ಸೇನ್ ಅವ್ರದ್ದು ನೆನ್ಪಿಡಿ. ಓಕೆ, ಇನ್ನು ಸಿಲ್ವರ್ ಲೋಟಸ್ ಅವಾರ್ಡಿಗೆ ಬಂದಾಗ ಬೆಸ್ಟ್ ಆ್ಯಕ್ಟರ್ ಇನ್ ಎ ಲೀಡಿಂಗ್ ರೋಲ್ ಜವಾನ್ ಶಾರುಖ್ ಖಾನ್ ಅವರು. 12th ಫೇಲ್ಗೆ ವಿಕ್ರಾಂತ್ ಮಾಸೆ, ನೆನ್ಪಿಟ್ಟಿರಿ, ವೆರಿ ಇಂಪಾರ್ಟೆಂಟು. ಮತ್ತು ಬೆಸ್ಟ್ ಆ್ಯಕ್ಟ್ರೆಸ್ ಇನ್ ಎ ಲೀಡಿಂಗ್ ರೋಲ್ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ, ರಾಣಿ ಮುಖರ್ಜಿ ಹಿಂದಿ ಮೂವಿಗೆ. ಇವೆಲ್ಲ ನೋಡಿ ನೀವು. ಸಿಲ್ವರ್ ಲೋಟಸ್ 2 lakh ಅವಾರ್ಡ್ ಪ್ರೈಸ್ ಮನಿ ಇದೆ. ಅದೇ ಥರ ಸಪೋರ್ಟಿಂಗ್ ರೋಲ್ ಅಂದರೆ ಪೋಷಕ ನಟ ವಿಜಯ ರಾಘವನ್ ಮಲಯಾಳ ಮೂವಿ ಪೂಕ್ಕಳಂಗಾಗಿ. ಅದೇ ರೀತಿಯಾಗಿ MS ಭಾಸ್ಕರ್ ತಮಿಳು ಮೂವಿ ಪಾರ್ಕಿಂಗ್ಗಾಗಿ ಜಂಟಿಯಾಗಿ ಇವರಿಬ್ಬರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ನೀಡಲಾಗಿದೆ. ಪೋಷಕ ನಟಿ ದ ಬೆಸ್ಟ್ ಆಕ್ಟ್ರೆಸ್ ಇನ್ ಸಪೋರ್ಟಿಂಗ್ ರೋಲ್ ಊರ್ವಶಿ. ನಮ್ಮ ಕನ್ನಡದಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ ಊರ್ವಶಿ.
ಅವರಿಗೆ ಮಲಯಾಳಂ ಮೂವಿಗಾಗಿ ಮತ್ತು ಜಾನಕಿ ಬೋಡಿವಾಲಾ ಗುಜರಾತಿ ಮೂವಿಗಾಗಿ ಅತ್ಯುತ್ತಮ ಪೋಷಕ ನಟಿ. ಇನ್ನು ಮೇಲ್ಗಡೆ ಎರಡಿದೆ. ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಮೋಟಿಂಗ್ ಎ ನ್ಯಾಷನಲ್ ಸೋಷಿಯಲ್ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸು ಸ್ಯಾಮ್ ಬಹದ್ದೂರ್ ಮೂವಿಗಾಗಿ. ನೆಕ್ಸ್ಟ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಇದ್ದಾರೆ, ನೆನ್ಪಿಡೋದು ಕಷ್ಟ. ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್, ವೆರಿ ಇಂಪಾರ್ಟೆಂಟು, ಭಾಳ ಸಲ ಕೇಳಿದ್ದಾರೆ ಇವೆರಡು. ಪ್ಲೇಬ್ಯಾಕ್ ಸಿಂಗರ್ ಫ್ರಮ್ ದ ಮೇಲ್ ಸೈಡ್ ಆ್ಯಂಡ್ ಫೀಮೇಲ್ ಸೈಡ್, ಅಂದರೆ ಹಿನ್ನೆಲೆ ಗಾಯಕ, ಹಿನ್ನೆಲೆ ಗಾಯಕಿ. ಹಿನ್ನೆಲೆ ಗಾಯಕ PVNS ರೋಹಿತ್ ಅಂತೆ, ತೆಲುಗು ಬೇಬಿ ಎನ್ನುವ ಮೂವಿಯ ಪ್ರೇಮಿಸ್ತುನ್ನ ಸಾಂಗಿಗಾಗಿ. ಅದೇ ಥರ ಶಿಲ್ಪಾ ರಾವ್ ಅವರಿಗೆ ಜವಾನ್ ಮೂವಿಯ ಚೆಲೆಯ ಸಾಂಗಿಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ. ಬೆಸ್ಟ್ ಸಿನಿಮಾಟೋಗ್ರಫಿ ಪ್ರಶಾಂತನು ಮೊಹಾಪಾತ್ರ ದ ಕೇರಳ ಸ್ಟೋರಿಗಾಗಿ. ಬೆಸ್ಟ್ ಸ್ಕ್ರೀನ್ ಪ್ಲೇ ಬೇಬಿ ಸಾಯಿ ರಾಜೇಶ್ ಅವರಿಗೆ ಪಾರ್ಕಿಂಗ್ ಮೂವಿಗಾಗಿ, ರಾಮ್ಕುಮಾರ್ ಬಾಲಕೃಷ್ಣನ್ ಅವರಿಗೆ. ಬೆಸ್ಟ್ ಸ್ಕ್ರೀನ್ ಪ್ಲೇ ಇನ್ ಡೈಲಾಗ್ಸ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ. ಬೆಸ್ಟ್ ಸೌಂಡ್ ಡಿಸೈನ್, ಎಡಿಟಿಂಗು ಇವೆಲ್ಲ ನೆನ್ಪಿಡೋದು ಕಷ್ಟ, ಸದ್ಯಕ್ಕೆ ಬೇಡ. ಇನ್ಯಾವುದು ಇಂಪಾರ್ಟೆಂಟ್ ಅಂದರೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್ನು GV ಪ್ರಕಾಶ್ ಕುಮಾರ್ ತಮಿಳು ಮೂವಿ ವಾತಿಗಾಗಿ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳೋದು ಡೌಟು, ಆದರೂ ಕೂಡ ಫಾರ್ ದ ಕಂಪ್ಲೀಟ್ನೆಸ್ ನೀವೇ ಓದ್ಕೋಬೇಕು. ಬೆಸ್ಟ್ ಲಿರಿಕ್ಸ್ ಇದೆ, ಕೊರಿಯೋಗ್ರಫಿ ಇದೆ, ಸ್ಟಂಟ್ ಕೊರಿಯೋಗ್ರಫಿ. ಬೆಸ್ಟ್ ಫಿಲ್ಮ್ ಕ್ರಿಟಿಕ್, ಉತ್ತಮ ವಿಮರ್ಶನೆ ಮಾಡಿರ್ತಕ್ಕಂಥವರು ಉತ್ಪಲ್ ದತ್ತಾರವರು ಆಸಾಮೀಸ್ ಲ್ಯಾಂಗ್ವೇಜಿಂದ ಅವರಿಗೆ ನೀಡಲಾಗಿದೆ. ಓಕೆ, ಒಂದು ಪಟ್ಟಿ ನೋಡಿದ್ವಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನ್ಪಿಡಿ, ಒಂದಲ್ಲ ಎರಡು ಸಲ ರಿವಿಷನ್ ಮಾಡಿ ಗೊತ್ತಾಗುತ್ತೆ. ಇನ್ನು ಮತ್ತೊಂದು 5ನೇ ಪ್ರಶ್ನೆ ಈ ಒಂದು ಚಲನಚಿತ್ರ ಅವಾರ್ಡ್ಗಳ ಬಗ್ಗೆ. ರಾಷ್ಟ್ರೀಯ ಏಕೀಕರಣ, ಸಾಮಾಜಿಕ ಮತ್ತು ಪರಿಸರ ಮೌಲ್ಯಗಳ ಕುರಿತಾದ ಅತ್ಯುತ್ತಮ ಚಿತ್ರಕ್ಕಾಗಿ ಸ್ಯಾಮ್ ಬಹದ್ದೂರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸ್ಯಾಮ್ ಬಹದ್ದೂರ್ ನೋಡಿದ್ವಿ, ಹೌದು. ನೆಕ್ಸ್ಟ್ ದ ಕೇರಳ ಸ್ಟೋರಿ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ನೀಡಲಾಗಿದೆ, ಹೌದು, ಸುದೀಪ್ ತೋಸೇನ್ ಅವರಿಗೆ. ರಾಖಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಎನ್ನುವ ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ನೀಡುವ ಚಿತ್ರ ಅಂತ ನೀಡಲಾಗಿದೆ. ಅಂದರೆ ಎಲ್ಲ 3 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಸ್ಯಾಮ್ ಬಹದ್ದೂರ್ ವಿನ್ಸ್ ಎ ಬೆಸ್ಟ್ ಫೀಚರ್ ಫಿಲ್ಮ್ ಪ್ರಮೋಟಿಂಗ್ ಎ ನ್ಯಾಷನಲ್ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ವ್ಯಾಲ್ಯೂಸ್ ಅಟ್ ದ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್. ಅದೇ ಥರ ದ ಕೇರಳ ಸ್ಟೋರಿ ದ ಬೆಸ್ಟ್ ಡೈರೆಕ್ಟರ್ ಸುದೀಪ್ ತೋಸೇನ್ ಅವರಿಗೆ. ಅದೇ ರೀತಿಯಾಗಿ ರಾಖಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಬೆಸ್ಟ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ. 6ನೇ ಪ್ರಶ್ನೆ ಮುತ್ತುಪೆಟ್ಟೈ ಸೋಮ್ ಭಾಸ್ಕರ್, MS ಭಾಸ್ಕರ್ ಅವರಿಗೆ ಮತ್ತು ವಿಜಯ ರಾಘವನ್ ಅವರಿಗೆ ಅತ್ಯುತ್ತಮ ಪೋಷಕ ನಟ, ಸರಿಯಾಗಿದೆ. ಊರ್ವಶಿ ಅವರಿಗೆ ಉಲ್ಲಜಾಕು ಮಲಯಾಳಂ ಮೂವಿಗಾಗಿ, ಜಾನಕಿ ಬೋಂಡಿವಾಲಾ ಅವರಿಗೆ ಗುಜರಾತಿ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ. ನಾಲ್ಟು ಅತ್ಯುತ್ತಮ ಮಕ್ಕಳ ಚಿತ್ರವಾದರೆ ವಾತಿ ಚಿತ್ರಕ್ಕಾಗಿ GV ಪ್ರಕಾಶ್ ಕುಮಾರ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶನ ಹಾಡುಗಳ ವಿಭಾಗದಲ್ಲಿ. ಅಂದರೆ ಎಲ್ಲ ಹೇಳಿಕೆ ಸರಿಯಾಗಿದೆ ನೋಡಿ. ಆ ಪಟ್ಟಿ ನೋಡಿದ್ವಿ, ಪಟ್ಟಿ ನೋಡಿದಾಗ ಅಷ್ಟು ನೆನಪಿರಲ್ಲ. ಇಲ್ಲಿ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿದಾಗ ಓ ವಾತಿ ಅನ್ನೋದು ಮತ್ತೊಮ್ಮೆ ಬಂತು, GV ಪ್ರಕಾಶ್ ಕುಮಾರ್ ಅವರು ಮತ್ತೊಮ್ಮೆ ಬಂದರು, ನಾಲ್ಟು ಅಗೇನ್ ರಿಪೀಟ್ ಆಗಿದ್ದಕ್ಕೆ ನೆನಪಿರುತ್ತೆ ಅನ್ನೋದು ನನ್ನ ಭಾವನೆ. ಒಂದು 5 ನಿಮಿಷ ಲೆಂತೆ ಆಗ್ಬೋದು, ಬಟ್ ರಿವಿಷನ್ ಮಾಡಿಸೋದು ಜವಾಬ್ದಾರಿ ಕೂಡ ಅಂತ ಹೇಳ್ತಾ, ಸೊ ಇನ್ನೊಮ್ಮೆ ಇಂಗ್ಲೀಷಲ್ಲಿ ಕೂಡ ಒಂದಷ್ಟು ಡೀಟೇಲ್ಸ್ ಇದೆ, ನೀವೇ ಓದ್ಕೊಂಬಿಟ್ಟಿದ್ರ PDF ಕೊಟ್ಟಾಗ ಅಂತ ಹೇಳ್ತಾ. ಸೊ ಈ ಕಡೆ ಅತ್ಯುತ್ತಮ ಪೋಷಕ ನಟರು, ಈ ಕಡೆ ಅತ್ಯುತ್ತಮ ಪೋಷಕ ನಟಿಯರ ಹೆಸರುಗಳು ಕೂಡ ಇದ್ದಾವೆ ನೋಡಿ. ಇನ್ನು ನಾಲ್ಟು ಬೆಸ್ಟ್ ಚಿಲ್ಡ್ರನ್ಸ್ ಫಿಲಮ್, ನ್ಯಾಷನಲ್ ಬೆಸ್ಟ್ ಚಿಲ್ಡ್ರನ್ಸ್ ಫಿಲಮ್ ಆಗುತ್ತೆ ನಾಲ್ಟು. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ GV ಪ್ರಕಾಶ್ ಅವರು ವಾತಿ ಎನ್ನುವ ಮೂವಿಗಾಗಿ. ಇನ್ನು 7ನೇ ಪ್ರಶ್ನೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. ಅಗೇನ್ ದ ಸನ್ ಫ್ಲವರ್ಸ್ ಫಾರ್ ದ ಫಸ್ಟ್ ಒನ್ಸ್ ಟು ನೋ ಚಿತ್ರವು ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿಯನ್ನು ಗಳಿಸಿದೆ. ಕಂದಿಲು ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ. ಬೇಬಿ ಚಿತ್ರದ ಪ್ರೇಮಿಸ್ತುನ್ನ ಹಾಡಿಗಾಗಿ PVNS ರೋಹಿತ್ ಅವರಿಗೆ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಪ್ರಶಸ್ತಿ ಮತ್ತು ಜವಾನ್ ಚಿತ್ರದ ಚೆಲೆಯ ಹಾಡಿಗಾಗಿ ಶಿಲ್ಪಾ ರಾವ್ ಅವರಿಗೆ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕ ಪ್ರಶಸ್ತಿ. ಅಂದರೆ ಎಲ್ಲವೂ ಕೂಡ ಸರಿಯಾಗಿದೆ. ಜಂಬದ ಮುದುಕಿಯ ಉಂಜದ ಕತೆ ಕನ್ನಡದ ಸನ್ ಫ್ಲವರ್ಸ್ ವೇರ್ ದ ಫಸ್ಟ್ ಒನ್ಸ್ ಟು ನೋ ಚಿತ್ರಕಥೆಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ. ಇದಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಹಿಂದೆ ಕೂಡ ಬಹಳ ಸಲ ಮಾತಾಡಿದ್ದೀವಿ. ದ ಕನ್ನಡದ ಸನ್ ಫ್ಲವರ್ಸ್ ವೇರ್ ದ ಫಸ್ಟ್ ಒನ್ಸ್ ಟು ನೋ ಕಿರುಚಿತ್ರದ ಚಿತ್ರಕಥೆಗಾಗಿ 2023ರ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರಕಿದೆ.
ಮೈಸೂರಿನ ಚಿದಾನಂದ ನಾಯಕ್ ಅವರು ಕಥೆ ಚಿತ್ರಕಥೆ ಬರೆದು ನಿರ್ದೇಶಿಸಿದ್ದ ಈ ಕಿರುಚಿತ್ರ ಈಗಾಗಲೇ ಕಾನ್ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಪ್ರದರ್ಶನಗೊಂಡು ಮೆಚ್ಚುಗೆಯನ್ನು ಕೂಡ ಗಳಿಸಿತ್ತು. ದ ಸನ್ ಫ್ಲವರ್ಸ್ ಫಾರ್ ದ ಫಸ್ಟ್ ಒನ್ಸ್ ಟು ನೋ ಅಂತ ಜಂಬದ ಮುದುಕಿಯ ಕಥೆಯನ್ನು ಒಳಗೊಂಡಿರುವ ಹುಂಚದ ಕಥೆ ಏನೋ ಇದೆ, ಹಿಂದೆ ಕೂಡ ಮಾತಾಡಿದ್ದೀವಿ. ಓಕೆ, ರೈಟ್. ಕಂದಿಲು ದ ಬೆಸ್ಟ್ ಕನ್ನಡ ಫೀಚರ್ ಫಿಲ್ಮ್ ಆಗುತ್ತೆ. PVNS ರೋಹಿತ್ ಪ್ರೇಮಿಸ್ತುನ್ನ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್. ಅದೇ ಥರ ಶಿಲ್ಪಾ ರಾವ್ ಜವಾನ್ನ ಮೂವಿಗಾಗಿ ದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫ್ರಮ್ ವಿಮೆನ್ ಸೈಡ್. ಇದು ಕ್ಲಾಸ್ ನಂಬರ್ 882 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಆಗಿತ್ತು. ಸೊ ನೆನ್ಪಿಡೋದಕ್ಕೆ ಟ್ರೈ ಮಾಡಿ. ಒಂದು ಸಲ 2 ಸಲ ತಿಳ್ಕೊಂಡ್ರೆ ಒಂದಷ್ಟು ಪಾಯಿಂಟ್ಸ್ ಅದನ್ನು ನೆನಪಿರ್ತವೆ. ಅದರೊಳಗಡೆ ಎಕ್ಸಾಮಲ್ಲಿ ಬಂದರೆ ಓಕೆ, ಅದನ್ನು ಮೀರಿ ಬಂದರೆ ಹಿಂದೇನು ಮಾಡೋದಲ್ವ. ಅದಕ್ಕೋಸ್ಕರ 100/100 ತೆಗೆಯೋ ಅವಶ್ಯಕತೆ ಇಲ್ಲ ಈ CETಗಳಲ್ಲಿ, MCQ ಇರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಸೆಲೆಕ್ಷನ್ ಲಿಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಬರೆದ್ರೆ ಸಾಕು. ಎಷ್ಟೋ ಜನ ಇದ್ರ ಬಗ್ಗೆ ಏನೂ ತಿಳ್ಕೊಳ್ಳದೆ ಹೋಗ್ತಾರೆ. ಅಂಥದ್ರಲ್ಲಿ ಒಂದಷ್ಟು ಎಫರ್ಟ್ ಹಾಕಿ ಹೋಗಿದ್ದೀರಾ ಅಂದರೆ ಅದೇ ನಮ್ಮ ಪ್ರಯತ್ನ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.